ಕನ್ನಡ ಕನ್ನಡ ಎಷ್ಟು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಗೊತ್ತಾ? ಅದ್ಭುತವಾದ ಒಂದು ಲ್ಯಾಂಗ್ವೇಜ್ ಅದು. ಆ ಭಾಷೆ ಎಷ್ಟು ಚೆನ್ನಾಗಿ ಬರವಣಿಗೆ ಆಗ್ಲಿ, ಹೇಳೋ ರೀತಿ ಆಗ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹುಶಃ ಇರೋ ಸಾವಿರಾರು ಭಾಷೆಗಳಲ್ಲಿ ಈ ಜಗತ್ತಲ್ಲಿ ಏನು ಹೇಳ್ಬೋದು ಅದನ್ನ ಬರೆಯುವಂತ ಭಾಷೆ ನಮ್ಮ ಕನ್ನಡ. ಏನು ಮಾತಾಡ್ಬೋದು ನಾವು ಅದನ್ನ ಬರಿತೀವಿ ಕನ್ನಡದಲ್ಲಿ, ಏನು ಬರಿತೀವೋ ಅದನ್ನ ಅಚ್ಚುಕಟ್ಟಾಗಿ ಹೇಳುವಂತ ಭಾಷೆನೇ ನಮ್ಮ ಕನ್ನಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಟ್ರೈ ಮಾಡಿ ಬೇಕಾರೆ ಎಲ್ಲಾ ಲ್ಯಾಂಗ್ವೇಜ್ಗಳದ್ದು ತಗೊಳ್ಳಿ, ನಮ್ಮ ಕನ್ನಡನೂ ತಗೊಳ್ಳಿ. ನೀವೇನ್ ಬರಿತೀರೋ ಅದನ್ನ ಹೇಳ್ಬೋದು, ಏನ್ ಹೇಳ್ತಿರೋ ಅದನ್ನ ಅಚ್ಚುಕಟ್ಟಾಗಿ ಬಿಡಿಸ್ ಬರಿಬೋದು. ಅದು ನಮ್ಮ ಕನ್ನಡಕ್ಕಿರೋ ತಾಕತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಂತ ನಾವು ಬಹಳ ಪ್ರೀತಿವಂತರು, ನಮಗೆ ಯಾರ ಮೇಲೆ ದ್ವೇಷ ಇಲ್ಲ. ನಾವು ಅನ್ಯ ಭಾಷಿಕರ ಬಗ್ಗೆ, ಭಾಷೆ ಮಾತಾಡೋರ ಬಗ್ಗೆ, ಅವ್ರ ಬಗ್ಗೆ ನಾವು ಭೇದ ಭಾವ ಮಾಡಲ್ಲ, ಕೀಳಾಗಿ ನೋಡಲ್ಲ. ನಮಗೆ ಗೊತ್ತಿರೋದೇ ಒಂದು, ಇದನ್ನ ಈಗಲ್ಲ, ನಮ್ಮ ದೊಡ್ಡ ಮಾಮನವ್ರ ಕಾಲದಿಂದ ಅದನ್ನೇ ನಾವು ಕಲ್ತ್ಕೊಂಡ್ ಬಂದಿರೋದು. ಬಂದವ್ರನ್ನೆಲ್ಲ ಬಾಚಿ ತಪ್ಕೊಂಡು ಪ್ರೀತಿಯಿಂದ ಮಾತಾಡಿಸ್ಬೇಕೆ ಹೊರತು ಯಾವುದೇ ತರವಾದ ಸೇಡಾಗ್ಲಿ, ಮತ್ತೊಂದಾಗ್ಲಿ, ಅಸೂಯೆ ಆಗ್ಲಿ ಇರಬಾರ್ದು. ನಾವು ಪ್ರೀತಿ ಕೊಡೋಣ, ಆಮೇಲೆ ನೋಡ್ಕೋಣ ಏನಾಗುತ್ತೆ ಅಂತ. ಏನ್ ಹೇಳ್ತೀರಾ? ಪ್ರೀತಿವಂತಿಕೆಯಿಂದ ಇರಿ, ಪ್ರೀತಿಯಿಂದ ಇರಿ. ಅಂಡ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಬೋರ್ ಹೊಡ್ಸಕ್ ಇಷ್ಟಪಡಲ್ಲ. ಕೆಲವು ಚಿಕ್ಕ ಪುಟ್ಟ ಸಿಂಪಲ್ ಡೈಲಾಗ್ ಹೇಳ್ತೀನಿ. ರಾಮು ಸರ್ ನನ್ನ ಬೈದ್ ಬಿಡ್ತಾರೆ ಪಿಕ್ಚರಲ್ಲಿ. ನಮ್ ಟೆಡ್ಡಿ ಬೇರ್ ಗರುಡರಾಮ್ ಅವರು, ಸಾವೇ ನಿನ್ನ ಎದುರುಗಡೆ ಬಂದು ನಿಂತಿದೆ, ಭಯ ಆಗಲ್ವಾ ಅಂತಾರೆ. ಅವಾಗ ನಿಮ್ ಬಗೀರ ಹೇಳ್ತಾನೆ, ಬಗೀರ ಪರ್ದೆ ಮೇಲೆ ಕನ್ನಡಿಯಲ್ಲಿ ನನ್ನನ್ನು ನಾನ್ ನೋಡ್ಕೊಂಡ್ರೆ ಭಯ ಪಡಲ್ಲ, ಇನ್ನೇನ್ ಯಾರು ನನ್ ಕನ್ನಡಿಯಲ್ಲಿ ನನ್ನ ಭಯ ಪಡಲ್ಲ, ಇನ್ನೀನ್ ಯಾರೋ ನನ್. ಗುರುಗಳು, ಅಧ್ಯಾಪಕರು ಕ್ಷಮಿಸ್ಬೇಕು, ಇದು ನನ್ನ ಚಿತ್ರದ ಡೈಲಾಗು. ಯಾವುದೇ ಕಾರಣಕ್ಕೂ ನಮ್ಮನ್ನ ಬೇರೆ ರೀತಿಯಲ್ಲಿ ನೋಡಬಾರ್ದು. ನಮ್ಮ ಅಪ್ಪಾಜಿನೂ ಮೇಷ್ಟ್ರು, ಗುರುಗಳಂದ್ರೆ ನಮಗೆ ಬಹಳ ಗೌರವ. ಒದ್ದು ಬಡ್ದು ನಮ್ಮನ್ನು ಚೆನ್ನಾಗಿ ಓದಿಸ್ಬೇಕು ಅಂತ ನಮ್ಮ ಅಪ್ಪಾಜಿ ತುಂಬಾ ಪ್ರಯತ್ನ ಪಟ್ಟು, ನಾನು ತುಂಬಾ ಅದಕ್ಕೆ ನಂಬರ್ 1 ಮೇಲಿರೋ ನಂಬರ್ ನಂದಾಗೋಯ್ತು ಓದ್ಬೇಕಾರೆ. ಅದನ್ನ ಏನಕ್ಕೆ ಯಾವ ಕಾರಣಕ್ಕೂ ಬಿಡಲಿಲ್ಲ, ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ನಮ್ಮ ಅಪ್ಪಾಜಿ ಎಷ್ಟು ಹೊಡೆದ್ರು ಓಡಿಸ್ಕೊಂಡು, ಎಷ್ಟು ಬೈದ್ರು ಬೈಸ್ಕೊಂಡು ಅವ್ರ ಮಾತನ್ನ ಕೇಳ್ದೆ ಇವತ್ತು ಅಟ್ಲೀಸ್ಟ್ ಬದುಕ್ತಾ ಇದೀನಿ, ಎಲ್ಲೋ ಒಳ್ಳೆ ದಾರಿಗೆ ಹೋಗ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪಾಜಿ ಒಂದು ಮಾತು ಹೇಳೋರು, ಶ್ರದ್ಧೆ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಸೀರಿಯಸ್ನೆಸ್ ಇರಬೇಕು, ಆಮೇಲೆ ಗುರು ಹಿರಿಯರನ್ನ ಗೌರವಿಸ್ಬೇಕು, ದೊಡ್ಡವ್ರನ್ನ ತುಂಬಾ ಪ್ರೀತಿಸ್ಬೇಕು, ಹಿರಿಯರ ಆಶೀರ್ವಾದ ತಗೋಬೇಕು ಅಂತ. ಆವಾಗ ಏನ್ ಹಿಂಗೆಲ್ಲ ಹೇಳ್ಬಿಡ್ತೀಯ? ದೇವ್ರ ಮನೇಲಿ ದೇವ್ರಿಲ್ವಾ? ಅಪ್ಪಾಜಿ ಅಮ್ಮ ನೀನೇ ತಾನೆ ದೇವ್ರು, ನಿಂಗೆ ನಮಸ್ಕಾರ ಸಾಕಲ್ವಾ? ಇನ್ನೇನ್ ಗುರುಗಳು ಬಿಡು, ಹೊಡಿತಾ ಇರ್ತಾರೆ, ಇವತ್ತು ಹೊಡಿತಾರೆ, ನಾಳೆ ಬೈತಾರೆ, ನಾಳೆ ಇನ್ನೊಬ್ರು ಗುರುಗಳು ಅನ್ಕೊಂಡಿದ್ದೆ. ಬಟ್ ಒಂದು ಮಾತ್ರ ನಿಜ ಹೇಳ್ತೀನಿ, ಇವತ್ತಿಗೂ ಕಿವಿಲ್ ಕಟ್ಟದಂಗಿದೆ. ಈ ಒಂದು ಮಾತು ನಿಜ, ಗುರು ಹಿರಿಯರನ್ನ ಗೌರವಿಸ್ಬೇಕು, ತಂದೆ ತಾಯಿಗಳನ್ನ ಪೂಜಿಸ್ಬೇಕು, ಒಳ್ಳೆ ವೆಲ್ ವಿಶಸ್ ನ ಕೊಟ್ಟು ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಇದಕ್ಕಿಂತ ಇನ್ನೇನಮ್ಮ ಇದೆ ಲೈಫಲ್ಲಿ? ಒಳ್ಳೆತನ ಕೊಟ್ಟು ಒಳ್ಳೆತನ ತಗೋಬೇಕು. ಇನ್ ಏನಿದೆ ಹೇಳಿ ನನಗೆ? ಸೇಡ್ ಕೊಟ್ಬಿಟ್ಟು ಸೇಡ್ ತಗೋತೀರಾ? ಅಸೂಯೆ ಕೊಟ್ಬಿಟ್ಟು ಅಸೂಯೆ ತಗೋತೀರಾ? ಜಗಳಗಳನ್ನ ಆಡ್ಬಿಟ್ಟು ಜಗಳನ್ನ ಎದುರಿಸ್ತೀರಾ? ಬೇಕಾಗಿಲ್ಲ ಅಲ್ಲ ಇದೆಲ್ಲ. ಬ್ಯೂಟಿಫುಲ್ ಲೈಫ್, ಕಾಲೇಜ್ ಲೈಫ್ ಹಿಂಗ್ ಹೋಗ್ಬಿಡುತ್ತೆ. ಕಾಲೇಜ್ ಲೈಫ್ ಅದಾದ್ಮೇಲೆ ಇರೋದು ಕಬಡ್ಡಿ ಆಟ ಸ್ಟಾರ್ಟ್ ಆಗುತ್ತೆ ಲೈಫ್ ಅಲ್ಲಿ. ಇವತ್ತು ನಾವ್ ಹೇಗೆ ನಮ್ಮ ತನ ಮನನ ಕಾಪಾಡ್ಕೋತೀವೋ ಲೈಫ್ ಅಲ್ಲೂ ಅಷ್ಟೇ ತನ ಮನ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ನೋಡ್ಕೊಂಡು ಮುಂದುವರಿತೀವಿ. ಎಂಜಾಯ್ ಮಾಡಿ, ಬೇಜಾರ್ ಮಾಡಬೇಡಿ, ಒಬ್ರಿಗೊಬ್ರನ್ನ ಪ್ರೀತಿಸಿ, ಮೇಲಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ಪ್ರತಿಯೊಬ್ಬ ಗಂಡಸರು ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸೊಸೈಟಿಲಿ ಬಹಳಷ್ಟು ವಿಚಾರಗಳು ನಡೀತಿದೆ. ಯಾರೋ ಒಬ್ಬ ಮಾಡಿದ ಪಾಪದ ಕೆಲಸದಿಂದ ಪ್ರತಿಯೊಬ್ಬ ಗಂಡಸರು ಅದನ್ನ ಎದುರಿಸ್ಬೇಕು ಅನ್ನೋ ಕರ್ಮ ನಮಗೆ ಆಗ್ಬೇಕು. ನಮ್ಮ ಹೆಣ್ಣು ಮಕ್ಕಳನ್ನ ಎಷ್ಟು ಅಚ್ಚುಕಟ್ಟಾಗಿ ನೀವು ನೋಡ್ಕೋತಿರೋ ಅಷ್ಟು ಒಳ್ಳೇದು. ಆ ಹೆಣ್ಣು ಮಗುನು ಒಂದು ತಂದೆ ತಾಯಿಗೆ ಮಗಳ, ಆ ಹೆಣ್ಣು ಮಗುನು ಒಬ್ಬ ಅಣ್ಣಂಗೋ ತಮ್ಮಂಗೋ ತಂಗಿನೋ ಅಕ್ಕನೋ ಇರಬಹುದು. ಹೌದೋ ಇಲ್ವೋ? ಗಂಡಸ್ರಿಗೂ ಅಕ್ಕ ತಂಗಿ ಅಮ್ಮ ಎಲ್ರು ಇದಾರೆ. ಹೌದೋ ಇಲ್ವೋ? ಇವತ್ ಕಳ್ರಯ್ಯ, ಇವತ್ ನಾವ್ ಕಲ್ತ್ಕೋಣ. ಹೆಣ್ಣು ಮಕ್ಕಳನ್ನೆಲ್ಲ ಸರಿಯಾಗಿ ಬೆಳೆಸ್ಬೇಕಾಗಿರೋದು ಗಂಡು ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ರು ಖುಷಿಯಾಗಿರಿ, ಜಾಲಿಯಾಗಿರಿ.
ಚಿನ್ನ ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಣ ಇದು. ಆವಳಿ ದೀಪಾವಳಿ ಎರಡು ನನ್ನ ಕ್ಯಾರೆಕ್ಟರ್ ಎಲ್ಲ ಐತೆ. ಸಲ್ಲ ಮುಡಿಯೋ ಸೀನೆ ಎಲ್ಲ ಡಾರ್ಲಿಂಗ್ ತೋಡ ತಗ್ತಾ ಇರೋದ ಗೀತ ಎಳ್ದಾಗೋಗಿದೆ, ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ಒಳ್ಳೇದಾಗ್ಲಿ. ಇನ್ ನೆಕ್ಸ್ಟ್ ನಮ್ಮ ಹೈ ವೋಲ್ಟೇಜ್ ಗರುಡ ರಾಮ್ ಸರ್ ಬಂದು ಮಾತಾಡ್ತಾರೆ. ನನ್ನ ಕ್ಯೂಟ್ ಟೆಡ್ಡಿ ಬೇರ್ ಅವರು ಪರ್ದೆ ಮೇಲೆ ಎಷ್ಟು ಸೀರಿಯಸ್ ಆಗಿ ಹಾರಿಬಲ್ ಆಗಿ ಡೇಂಜರಸ್ ಆಗಿ ಕಾಣಿಸ್ತಾರೋ ಅಷ್ಟೇ ಸ್ವೀಟ್ ಆಗಿ ಹನಿ ಕೇಕ್ ಒಳ್ಳೆ ಮುದ್ದು ಮಗು ತರ ಮನೋಭಾವ ಇರೋ ನಮ್ಮ ರಾಮು ಸರ್ಗೆ ಮೈಕ್ ಕೊಡ್ತಾ ಇದೀನಿ. ಕಮಾನ್ ರಾಮು ಸರ್. ಜೈ ಜೈ ರಾಮೇಶ್ವರಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಬಹಳ ಸಾಂಪ್ರದಾಯವಾಗಿ ಒಳ್ಳೆ ಹಬ್ಬದ ವಾತಾವರಣ, ಒಳ್ಳೆ ಜೋಶಲ್ಲಿದ್ರಿ. ಫಸ್ಟ್ ನನ್ನ ಮುರಳಿ ಸರ್ನ ಕರ್ಕೊಂಡೋಗಿ ದೀಪ ಹಚ್ಚೋದಾಗ್ಲಿ, ಫ್ಲಾಗ್ ಹಾಸ್ಟಿಂಗ್ ಮಾಡೋದಾಗ್ಲಿ ಬಹಳ ಎಂಜಾಯ್ ಮಾಡಿದ್ವಿ.